ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ನಿನ್ನೆಯಿಂದ ತಣ್ಣಗಾಗಿದ್ದಂತಹ ಮದ್ದೂರಿನಲ್ಲಿ ಇವತ್ತು ಬಿಜೆಪಿ ಕೇಸರಿ ಕಹಳೆ ಬಹಳ ಜೋರಾಗಿನೇ ಮೊಳಗಿದೆ. ಗಾಯಾಳುಗಳನ್ನು ಇವತ್ತು ಕಮಲ ನಾಯಕರು ಭೇಟಿ ಮಾಡಿದ್ರು, ಅಧಿಕಾರಿಗಳಿಂದ ವರದಿಯನ್ನು ಪಡ್ಕೊಂಡ್ರು. ಅದಾದ ನಂತರ ಶೋಭಾಯಾತ್ರೆಯನ್ನು ಮಾಡಿ ವೇದಿಕೆಯಲ್ಲಿ ಆಕ್ರೋಶಭರಿತವಾದಂತಹ ಭಾಷಣವನ್ನು ಕೂಡ ಮಾಡಿದ್ದಾರೆ. ಹೀಗೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿಯವರು ಶಾಂತಿಭಂಗ ಮಾಡೋರು ಅಂತ ಸರ್ಕಾರದಿಂದ ಉತ್ತರವು ಕೂಡ ಬಂದಿದೆ. ಇದೆಲ್ಲದರ ಮಧ್ಯೆ ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಕಾರ್ಯಕರ್ತರಿಗೂ ಕೂಡ ಗೊತ್ತಾಗುವಂತಾಗಿದೆ. ಎಲ್ಲಿ ನೋಡಿದರಲ್ಲಿ ಕೇಸರಿ ಧ್ವಜಗಳ ಹಾರಾಟ, ಕೇಸರಿ ಶಾಲು ತೊಟ್ಟವರ ಆರ್ಭಟ, ಭಜನೆ, ಕುಣಿತ, ಕೇಸರಿ ನಾಯಕರನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಹೋಗುತ್ತಿದ್ದ ಕಾರ್ಯಕರ್ತರು. ಇದು ಮಂಡ್ಯ ಜಿಲ್ಲೆಯ ಮದ್ದೂರು ಅಕ್ಷರಶಃ ಕೇಸರಿ ಸಾಗರದಲ್ಲಿ ಮುಳುಗೇಳುವಂತಿತ್ತು. ಭಾನುವಾರ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಸೋಮವಾರ ಬೆಳಿಗ್ಗೆ ಕಲ್ಲು ತೂರಾಟ ಖಂಡಿಸಿ ಹಿಂದೂ ಕಾರ್ಯಕರ್ತರು ಮದ್ದೂರಿನ ನೂರಾರು ಹಳ್ಳಿಗಳ ಜನಾನೂ ಬೀದಿಗಿಳಿದು ಕೇಸರಿ ಕಹಳೆ ಮೊಳಗಿಸಿದ್ರು. ಆಮೇಲೆ ಪ್ರತಿಭಟನೆ ತೀವ್ರವಾಗಿ ಗಲಾಟೆಗೂ ತಿರುಗುತ್ತಿದ್ದಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಲಾಠಿ ಏಟು ತಿಂದವರು ನೋವು ತಡೆಯಲಾಗದೆ ಬಿದ್ದು ಒದ್ದಾಡಿದ್ರು. ನಿನ್ನೆ ಪೊಲೀಸರ ಲಾಠಿ ಚಾರ್ಜ್ ಖಂಡಿಸಿ ಮದ್ದೂರು ಬಂದ್ಗೆ ಕರೆಕೊಟ್ಟು ಪ್ರತಿಭಟನೆಗಳನ್ನೂ ನಡೆಸಿದ್ರು. ಆಮೇಲೆ ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಶಾಂತಿ ಸಭೆ ನಡೆಸಿದ್ರೆ ಮದ್ದೂರಿನ ಜಾಮಿಯಾ ಮಸೀದಿ ಕಮಿಟಿ ಅಧ್ಯಕ್ಷರೇ ನಮ್ಮ ಮುಸ್ಲಿಂ ಯುವಕರು ಕಲ್ಲು ತೂರಿದ್ದು ಅಂತ ತಪ್ಪೊಪ್ಪಿಕೊಂಡ್ರು. ಹಾಗಿದ್ದರೂ ಬಿಜೆಪಿ ನಾಯಕರು ಸುಮ್ಮನಿರಲಿಲ್ಲ. ಮೊದಲೇ ಘೋಷಿಸಿದ್ದಂತೆ ಇಂದು ಬಿಜೆಪಿ ನಾಯಕರು ಮದ್ದೂರಿಗೆ ಎಂಟ್ರಿ ಕೊಟ್ರು. ಮದ್ದೂರಿನಲ್ಲಿ ಬೆಳಿಗ್ಗೆಯಿಂದ ಸಾಮೂಹಿಕ ಗಣಪತಿ ವಿಸರ್ಜನೆ ಮೆರವಣಿಗೆ ನಡೆಯುತ್ತಿದ್ರೆ, ಇನ್ನೊಂದು ಕಡೆ ಗಣಪತಿ ಮೆರವಣಿಗೆ ವೇಳೆ ಬಿಜೆಪಿ ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿತ್ತು. ಬಿಜೆಪಿ ಶೋಭಾಯಾತ್ರೆ ವೇಳೆ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದಂತೆ ವಿಶೇಷ ಪೊಲೀಸ್ ಭದ್ರತೆ ನೀಡಲಾಗಿತ್ತು. ಭದ್ರತೆಗೆ ಪೊಲೀಸರು, ಆರ್ಎಎಫ್, ಅರೆಸೇನಾ ಪಡೆ ಸೇರಿದಂತೆ 1,000ಕ್ಕೂ ಹೆಚ್ಚು ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿತ್ತು. ಡ್ರೋನ್ಗಳ ಮೂಲಕ ಕಣ್ಗಾವಲು ಇಡಲಾಗಿತ್ತು. ಈ ಎಲ್ಲ ಭದ್ರತೆ ಮಧ್ಯೆ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಕೇಸರಿ ಕಹಳೆ ಮೊಳಗಿಸಿದ್ರು. ಶೋಭಾಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಸಿಟಿ ರವಿ, ಅಶ್ವತ್ಥ ನಾರಾಯಣ್, ಸುಮಲತಾ, ಇನ್ನೂ ಜೆಡಿಎಸ್ನಿಂದ ಮಾಜಿ ಸಚಿವರಾದ ಡಿಸಿ ತಮ್ಮಣ್ಣ, ಪುಟ್ಟರಾಜು ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಹಿಂದುತ್ವ ಅಸ್ತ್ರ ಪ್ರಯೋಗಕ್ಕೆ, ಒಕ್ಕಲಿಗರ ಕೋಟೆಯಲ್ಲಿ ಕೇಸರಿ ಬಾವುಟ ಹಾರಿಸೋಕೆ, ಎಲ್ಲಕ್ಕಿಂತ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ಹೆಜ್ಜೆ ಗುರುತುಗಳನ್ನು ಮೂಡಿಸುವುದಕ್ಕೆ ಕಮಲ ನಾಯಕರು ಮದ್ದೂರು ಗಣೇಶನ ಗಲಭೆಯನ್ನ ಅಸ್ತ್ರ ಮಾಡಿಕೊಂಡಿದ್ರು. ಬಸರಾಳು, ಗಂಜಾಂ, ಕೆರಗೋಡು, ಶ್ರೀರಂಗಪಟ್ಟಣ, ನಾಗಮಂಗಲ ಗಲಭೆಗಳನ್ನೆಲ್ಲ ಮದ್ದೂರು ಶೋಭಾಯಾತ್ರೆಯಲ್ಲಿ ಪ್ರಸ್ತಾಪಿಸುತ್ತಲೇ ಸರ್ಕಾರದ ವಿರುದ್ಧ, ಕಲ್ಲು ತೂರಿದವರ ವಿರುದ್ಧ ವಾಗ್ದಾಳಿ ಮಾಡಿದ್ರು. ನಟ, ಮಾಜಿ ಸಂಸದ ಅಂಬರೀಶ್ ಕಟೌಟ್ ಹಿಡಿದು ಕಾರ್ಯಕರ್ತರು ಅಬ್ಬರಿಸಿದ್ರು. ಶೋಭಾಯಾತ್ರೆ ವೇದಿಕೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಅಣ್ಣ ಅಂದ್ರೆ ತಲೆ ತೆಗಿಸ್ತೀವಿ, ಏನ್ರ ಅಂದ್ರೆ ಏನ್ರ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ಯಾಕೆ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ಸಿದ್ದರಾಮಯ್ಯನವರು ಬೇಕಾದ್ರೆ ಟೋಪಿ ಹಾಕೊಂಡು ಓಡಾಡ್ಲಿ, ಟೋಪಿ ರಾಮಯ್ಯ. ಆದ್ರೆ ಮಂಡ್ಯ ಜನತೆ ಬಂದು ಟೋಪಿ ಹಾಕಕ್ ಬರ್ಬೇಡಿ. ನೊಂದ ಅಭಿಮಾನಿಗಳು ಹೇಳ್ತಾರೆ, ಅಕ್ಕ ಅಂಬರೀಷ್ ಅಣ್ಣ ಇರ್ಬೇಕಾಗಿತ್ತು, ಅಂಬರೀಷ್ ಅಣ್ಣ ಇದ್ದಾಗ ಈ ತರ ನಡೆದಿಲ್ಲ. ಏನಕ್ಕೆ ಹೇಳ್ತಾರೆ ಅಂದ್ರೆ, ನಾಯಕತ್ವ ಯಾವಾಗ ಸರಿ ಇರಲ್ವೋ ಈ ರೀತಿಯ ಘಟನೆಗಳು ನಾವು ಅನುಭವಿಸಬೇಕಾಗತ್ತೆ, ಆ ನೋವನ್ನ ನಾವು ನುಂಗಬೇಕಾಗತ್ತೆ. ಬಿಜೆಪಿಯ ನಾಯಕರು ಶೋಭಾಯಾತ್ರೆ ಹೆಸರಲ್ಲಿ ಸರ್ಕಾರವನ್ನ ಟಾರ್ಗೆಟ್ ಮಾಡುವ ಭರದಲ್ಲಿ ಮಾತಿನ ಅಬ್ಬರ ಹೆಚ್ಚಿಸಲು ಆದ್ರೆ ಒದಿಬೇಕು, ಹೊಡಿಬೇಕು, ತಲೆ ತೆಗಿತೀವಿ ಅಂತೆಲ್ಲ ಕೂಗಾಡಿದ್ದಾರೆ. ಬಿಜೆಪಿ ನಾಯಕರ ಈ ಮಾತುಗಳೇ ಕಾಂಗ್ರೆಸ್ನವರಿಗೂ ಬ್ರಹ್ಮಾಸ್ತ್ರವಾಯಿತು. ಸಮಾಜದಲ್ಲಿ ಒಡಕು ಮೂಡಿಸೋದು, ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚೋದ್ರಲ್ಲಿ ಬಿಜೆಪಿಯವರು ನಿಸ್ಸೀಮರು. ಜನರ ನೆಮ್ಮದಿ ಕೆಡಿಸಿ ರಾಜಕೀಯಕ್ಕೋಸ್ಕರ ಬೆಂಕಿ ಹಚ್ಚುತ್ತಾರೆ, ಜನರನ್ನ ಎತ್ತಿ ಕಟ್ತಾರೆ ಅಂತ ವಾಗ್ದಾಳಿ ಶುರು ಮಾಡಿದ್ರು. ಅವರಿಗೆ ಉದ್ಯೋಗ ಇಲ್ಲ, ದ್ವೇಷ, ಸಮಾಜ ಭಾಗ ಮಾಡಬೇಕು, ಅದು ಅವರ ಅಜೆಂಡಾ. ಎಲ್ಲದೂ ಕೂಡ ಅವರೇ ಅಶಾಂತಿ ಮೂಡಿಸ್ಲಿಕ್ಕೆ, ಶಾಂತಿ ಭಂಗ ಮಾಡಲಿಕ್ಕೆ ಒಂದು ದೊಡ್ಡ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ. ಇದರಲ್ಲಿ ಯಾರಾದರೂ ಹಿಂದೆ ಪ್ಲ್ಯಾನ್ ಮಾಡಿದ್ರು, ಪ್ರಚೋದನೆ ಮಾಡಿದ್ರು,
ಈ ಥರದ್ದೇನಾದರೂ ಇದ್ದರೆ ಅದನ್ನು ಆ ಆ್ಯಂಗಲ್ನಲ್ಲೂ ಕೂಡ ನಾವು ನೋಡ್ತೇವೆ. ಕ್ರಮ ಜರುಗಿಸಲಿಕ್ಕೆ ಮೊದಲನೇ ಹಂತದಲ್ಲಿ 21 ಜನನ ಅರೆಸ್ಟ್ ಮಾಡಿದ್ವಿ. ಹಿಂದೂಗಳು ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಅಥವಾ ಅವ್ರ ಬಗ್ಗೆ ನಾವು ಯಾವುದನ್ನು FIR ಹಾಕಿಲ್ಲ. ಈ ಒಂದು ಸಭೆ ಮಾಡ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಸಭೆ. ಸೊ ಅದರಿಂದ ರಾಜಕೀಯ ಪ್ರೇರಿತ ಸಭೆ ಮಾಡೋರಿಗೆ ನಾವೇನು ಹೇಳಲಿಕ್ಕಾಗುತ್ತೆ, ಮಾಡಲಿ. ಮದ್ದೂರು ಕಲ್ಲು ತೂರಾಟದ ಹಿಂದೆ ಕಾಂಗ್ರೆಸ್ನವರು ಬಿಜೆಪಿಯವರ ಮೇಲೆ, ಬಿಜೆಪಿಯವರು ಕಾಂಗ್ರೆಸ್ನವರ ಮೇಲೆ ರಾಜಕೀಯವಾಗಿ ಆರೋಪ ಮಾಡುತ್ತಿದ್ದಾರೆ. ಇದರ ನಡುವೆಯೇ ಮದ್ದೂರಿನಲ್ಲಿ ಕೇಸರಿ ಕಹಳೆ ಮೊಳಗಿಸಲು ಬಂದಿದ್ದ ಬಿಜೆಪಿಯವರ ನಡುವೆಯೇ ಒಡಕು ಇದ್ದದ್ದು ಜಗಜ್ಜಾಹೀರಾಗಿದೆ. ನಾಯಕರ ನಡುವೆ ಒಗ್ಗಟ್ಟಿನ ಕೊರತೆ ಇದೆ ಅನ್ನೋದು ಜನರ ಮುಂದೆಯೇ ರುಜುವಾತಾಗಿದೆ. ಇವತ್ತು ಬೆಳಿಗ್ಗೆ ಮದ್ದೂರು ಗಲಭೆ ವಿಷಯದಲ್ಲಿ ಬಿಜೆಪಿ ನಾಯಕರೆಲ್ಲ ಒಗ್ಗಟ್ಟಾಗಿ ಮಂಡ್ಯ ಜಿಲ್ಲಾಧಿಕಾರಿ ಮತ್ತು SP ಅವರಿಂದ ಮಾಹಿತಿ ಪಡ್ಕೊಂಡ್ರು. ವಿಜಯೇಂದ್ರ, ಅಶೋಕ್, CT ರವಿ, ಛಲವಾದಿ ನಾರಾಯಣಸ್ವಾಮಿ ಎಲ್ಲರೂ ಮಾಹಿತಿ ಕೇಳುವಾಗ ಜೊತೆಯಲ್ಲೇ ಕುಳಿತಿದ್ರು. ಆದ್ರೆ ಶೋಭಾಯಾತ್ರೆಗೆ ಬರುವಷ್ಟರಲ್ಲಿ ಒಬ್ಬೊಬ್ಬರು ಒಂದೊಂದು ದಿಕ್ಕು ಹಿಡಿದ್ರು. ವಿಜಯೇಂದ್ರ ಶೋಭಾಯಾತ್ರೆಗೂ ಮುನ್ನ ಗಣಪತಿಗೆ ಅಶೋಕ್ ಅವರ ಜೊತೆ ಪೂಜೆ ಸಲ್ಲಿಸಿದ್ರು. ಆಮೇಲೆ ಶೋಭಾಯಾತ್ರೆಗೆ ವಿಜಯೇಂದ್ರ ಒಬ್ಬರೇ ಚಾಲನೆ ಕೊಟ್ರು. ಚಾಲನೆ ಕೊಟ್ಟ ಕೆಲವೇ ನಿಮಿಷಗಳಲ್ಲಿ ಕಾರು ಹತ್ತಿ ಬೆಂಗಳೂರಿಗೆ ಹೋದ್ರು. ಇನ್ನು ವಿಪಕ್ಷ ನಾಯಕ ಅಶೋಕ್ ಏಕಾಂಗಿಯಾಗಿ ಶೋಭಾಯಾತ್ರೆಯಲ್ಲಿ ಕಾಣಿಸಿಕೊಂಡ್ರು. ಶೋಭಾಯಾತ್ರೆಯ ಉದ್ದಕ್ಕೂ ಕಾರ್ಯಕರ್ತರ ಮಧ್ಯೆ ಒಬ್ಬರೇ ನಡ್ಕೊಂಡು ಬಂದ್ರು. ಮತ್ತೊಂದು ಕಡೆ CT ರವಿ ಮತ್ತು ಅಶ್ವತ್ಥ ನಾರಾಯಣ್ ಅವರನ್ನ ಕಾರ್ಯಕರ್ತರು ಹೆಗಲ ಮೇಲೆ ಹೊತ್ಕೊಂಡು ಸಂಭ್ರಮಿಸುತ್ತಿದ್ರು. ಇನ್ನು ಶೋಭಾಯಾತ್ರೆ ವೇದಿಕೆಗೆ ಅಶೋಕ್ ತಲುಪುವ ಹೊತ್ತಿಗೆ ಅಲ್ಲಿ CT ರವಿ ಭಾಷಣ ಮಾಡುತ್ತಿದ್ರು. ಆದ್ರೆ ಅಶೋಕ್ ಅವರು ಬರ್ತಿದ್ದಂಗೆ CT ರವಿ ಮೈಕನ್ನ ಅಶೋಕ್ ಅವರ ಕೈಗೆ ಕೊಟ್ಟು ವೇದಿಕೆ ಮೇಲಿದ್ದವರಿಗೆ ಕೈ ಮುಗಿದು ಅಲ್ಲಿಂದ ಹೊರಟು ಹೋದ್ರು. ನಂತರ ಭಾಷಣ ಆರಂಭಿಸಿದ ಅಶೋಕ್ ಸರ್ಕಾರದ ವಿರುದ್ಧ ಡೈಲಾಗ್ಗಳ ಮೇಲೆ ಡೈಲಾಗ್ ಹೊಡೆದು ವಾಗ್ದಾಳಿ ನಡೆಸುತ್ತಿರುವಾಗಲೇ ಮಾಜಿ DCM ಡಾಕ್ಟರ್ ಅಶ್ವತ್ಥ ನಾರಾಯಣ್ ವೇದಿಕೆ ಹತ್ತಿದ್ರು. ಡಾಕ್ಟರ್ ಅಶ್ವತ್ಥ ನಾರಾಯಣ್ ಅವರು ಬರ್ತಿದ್ದಂಗೆ ಅಶೋಕ್ ಸೈಲೆಂಟ್ ಆಗಿ ವೇದಿಕೆಯಿಂದ ಕೆಳಗಿಳಿದು ಹೋದ್ರು. ಶಾಸಕ ಡಾಕ್ಟರ್ ಅಶ್ವತ್ಥ ನಾರಾಯಣ್ ವೇದಿಕೆ ಮೇಲೆ ಭಾಷಣ ಮಾಡುತ್ತಿದ್ದಾಗ ವೇದಿಕೆಯಲ್ಲಿ ಮಾಜಿ ಸಂಸದೆ ಸುಮಲತಾ ಇದ್ರು. ಆದ್ರೆ ತಮ್ಮ ಭಾಷಣ ಮುಗಿಯುತ್ತಿದ್ದಂತೆ ಡಾಕ್ಟರ್ ಅಶ್ವತ್ಥ ನಾರಾಯಣ್ ಕೂಡ ವೇದಿಕೆ ಇಳಿದು ಹೊರಟೇ ಬಿಟ್ರು. ಕೊನೆಗೆ ಸುಮಲತಾ ಭಾಷಣ ಮಾಡುವ ವೇಳೆ ವೇದಿಕೆಯಲ್ಲಿ ಮಂಡ್ಯದ ಸ್ಥಳೀಯ ನಾಯಕರು ಮಾತ್ರ ಉಪಸ್ಥಿತರಿದ್ರು. ಇದು ಬಿಜೆಪಿ ಹೇಗೆ ಒಡೆದ ಮನೆಯಾಗಿತ್ತು ಎನ್ನುವುದಕ್ಕೆ ಜನರ ಮುಂದೆಯೇ ಸಿಕ್ಕ ಸಾಕ್ಷಿಯಾಗಿತ್ತು. ಇನ್ನು ಮದ್ದೂರು ಗಲಭೆಯಲ್ಲಿ ಗಾಯಗೊಂಡಿದ್ದ ಅಜಯ್ ಮತ್ತು ನಿಂಗಮ್ಮ ಅನ್ನೋರನ್ನ ಅಶೋಕ್, ಅಶ್ವತ್ಥ ನಾರಾಯಣ್, ಛಲವಾದಿ ನಾರಾಯಣಸ್ವಾಮಿ ಭೇಟಿ ಮಾಡಿದ್ರು. ಆದ್ರೆ CT ರವಿ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಮಾಜಿ ಸಂಸದೆ ಸುಮಲತಾ, ಮೈಸೂರು ಸಂಸದ ಯದುವೀರ್ ಕಾಣಿಸಲಿಲ್ಲ. ಇನ್ನೂ ಅಚ್ಚರಿ ಅಂದ್ರೆ ಹೇಳಿ ಕೇಳಿ ಮದ್ದೂರು ಒಂದು ಕಾಲದಲ್ಲಿ JDSನ ಭದ್ರಕೋಟೆ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತೀವಿ ಅಂದವರು ಬಿಜೆಪಿಯವರ ಜೊತೆ ಕಾಣಿಸಲಿಲ್ಲ. ಮಂಡ್ಯ ಸಂಸದ, ಕೇಂದ್ರ ಸಚಿವರೂ ಆಗಿರುವ ಕುಮಾರಸ್ವಾಮಿಯವರಂತೂ 4 ದಿನದಿಂದ ಮದ್ದೂರು ಗಲಭೆ ವಿಷಯದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಇದರ ನಡುವೆ ಸ್ಥಳೀಯ JDS ನಾಯಕರು ಶೋಭಾಯಾತ್ರೆಗೆ ಬಂದ್ರು. ಬಿಜೆಪಿ ನಾಯಕರ ಅಬ್ಬರದ ನಡುವೆ ದಳಪತಿಗಳು ಮಂಕಾಗಿ ಹೋಗಿದ್ರು. ಇದಿಷ್ಟು ಮದ್ದೂರು ಶೋಭಾಯಾತ್ರೆಯ ರಾಜಕೀಯದ ಕಥೆಯಾದ್ರೆ, ಇನ್ನೊಂದು ಕಡೆ ಮದ್ದೂರಿನ ಜನ ಇವತ್ತು ಮತ್ತೆ ಕೇಸರಿ ಬಾವುಟ ಹಿಡಿದು ಭರ್ಜರಿ ಮೆರವಣಿಗೆ ನಡೆಸಿದ್ರು. ಕಲ್ಲು ತೂರಾಟ ನಡೆಸಿದ್ದ ರಾಮ್ ರಹೀಂ ನಗರದ ಮಸೀದಿ ಬಳಿಯೇ ಯಾತ್ರೆ ಮಾಡಿದ್ರು. ಮಸೀದಿ ರಸ್ತೆಯಲ್ಲೇ ಕೆಜಿಗಟ್ಟಲೆ ಕರ್ಪೂರ ಹಚ್ಚಿ ಜೈ ಶ್ರೀರಾಮ್ ಘೋಷಣೆಯನ್ನೂ ಕೂಗಿದ್ರು. ಪೊಲೀಸರ ಭದ್ರತೆ ಹೆಚ್ಚಾಗಿರುವುದರಿಂದ ಅದೃಷ್ಟಕ್ಕೆ ಯಾವುದೇ ಅಹಿತಕರ ಘಟನೆಗಳಾಗದೆ ಶೋಭಾಯಾತ್ರೆ ಯಶಸ್ವಿಯಾಯಿತು. ಇವತ್ತಿನ ಮಟ್ಟಿಗೆ ಪೊಲೀಸರು ನಿಟ್ಟುಸಿರು ಬಿಟ್ರು. ಆದರೆ ಕಲ್ಲು ತೂರಾಟ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಬಂಧಿಸಿರುವ 22 ಆರೋಪಿಗಳ ಪೈಕಿ ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋಕ್ಕೂ ವೇದಿಕೆ ರೆಡಿಯಾಗ್ತಿದೆ. ಮದ್ದೂರಿನಲ್ಲಿ ಸಾಮಾನ್ಯವಾಗಿ 4-5 ಕಡೆ ಮಾತ್ರ ಸಾರ್ವಜನಿಕವಾಗಿ ಗಣೇಶನನ್ನ ಕೂರಿಸುತ್ತಿದ್ರು. ಆದರೆ ಕಲ್ಲು ತೂರಾಟ ಆದ್ಮೇಲೆ ಏಕಾಏಕಿ 30-40 ಕಡೆ ಗಣಪತಿ ಮೂರ್ತಿಗಳನ್ನ ಕೂರಿಸಿ ಪೂಜೆ ನಡೆಸಲಾಗಿದೆ. ಎಲ್ಲ ಗಣಪತಿ ಮೂರ್ತಿಗಳನ್ನ ಇಂದು ಸಾಮೂಹಿಕವಾಗಿ ವಿಸರ್ಜನೆ ಮಾಡಲಾಗಿದ್ದು, ಮದ್ದೂರಿನಲ್ಲಿ ಎದ್ದಿದ್ದ ಕೋಮು ಸಂಘರ್ಷದ ಕಿಡಿ ಅಲ್ಲಿಗೆ ಆರಿ ಹೋಗುತ್ತಾ ಅಥವಾ ಮತ್ತಷ್ಟು ಜೋರಾಗಿ ಸುಡುತ್ತಾ ಎಂದು ಕಾದು ನೋಡಬೇಕಿದೆ. ಸುನಿಲ್ ಗೌಡ ಜೊತೆ ಕೃಷ್ಣ ಜೀವಿ, ನ್ಯೂಸ್ 18 ಮಂಡ್ಯ.